ಹಾಳಾದವಳು ಒಪ್ಕೊಂಡ್ಬಿಟ್ಟಿದ್ರೆ ಇಡೀ ಆಸ್ತಿ ಬಂದಿರೋದು. ಅಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ವೇ? ಮಹೇಶಣ್ಣ ಸಾಹೇಬರು ಕರೀತಿದ್ದಾರೆ. ಯಪ್ಪನ್ನೊಂದು ಹೆಂಗಾರ ಮಾಡಿ ಎತ್ತಂಗಡಿ ಮಾಡಿಸ್ಬಿಡ್ಬೇಕಲ್ಲ. ಬಂದ್ರೇನ್ರಿ? ಬಂದೆ ಸರ್. ಏನ್ರಿ ಮುಖ ಹಾಕ್ರಿ ಹಂಗೆ ಮಾಡ್ಕೊಂಡಿದ್ದೀರಾ? ಏನೇ ಪ್ರಾಬ್ಲಮ್? ಏನಿಲ್ಲ ಸರ್. ನೀವೇನೂ ಇಲ್ಲ ಅಂದರೆ ಏನೋ ಇದೆ ಅಂತ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಏನ್ರಿ ನಿಮ್ಮ ನಾದ್ನಿ ಹಾಕ್ರಿ ಕೆಲ್ಸಕ್ಕೆ ಬರ್ತಿಲ್ಲ ಯಾಕೆ? ನಂಗೆ ಗೊತ್ತಿಲ್ಲ ಸರ್. ಮೋಸ್ಟ್ಲಿ ಅವರು ಊರಲ್ಲಿಲ್ಲ ಅನ್ಸುತ್ತೆ. ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಆದರೆ ನೀವ್ಯಾಕ್ರಿ ವಿರೋಧ ಮಾಡ್ತೀರಾ? ಪ್ರೀತಿಸೋದು ಕ್ರೈಮ್ ಅನ್ನೋ ಥರ ಆಡ್ತಿರಲ್ಲ. ನೋಡ್ರಿ ಅವಳು ಮೇಜರು, ಅವಳಿಗೆ ಏನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋ ಹಕ್ಕಿದೆ. ಅಲ್ಲ ಸರ್, ಅದು ಇಲ್ಲ ಇದು ಇಲ್ಲ. ಏನು ಪೋಲಿ ತಿರುಗ್ತಾ ಇದ್ದಾನಲ್ಲ ನಿಮ್ಮ ತಮ್ಮ, ಅವನಿಗೆ ಗಂಟು ಹಾಕ್ಬಿಟ್ಟು ಅವಳ ಜೀವನ ಹಾಳು ಮಾಡಬೇಕು ಅಂತಿದ್ದೀರಾ? ಏನ್ರಿ ನೀವು ಒಬ್ಬ ಜವಾಬ್ದಾರಿಯುತವಾದ ಪೊಲೀಸ್ ಆಗಿ ಹಿಂಗೆ ಮಾತಾಡ್ತಾ ಇದ್ದೀರಿ? ಅದು ಹಾಗಲ್ಲ, ಅವನು ಕೆಳಜಾತಿ ಅವನ್ಸ. ಹಾಂ ರೈ ಮಹೇಶ್, ಯಾವ ಕಾಲದಲ್ಲಿದ್ದೀರಿ? ಈ ಪ್ರೀತಿಗೆ ಜಾತಿ ಅಂತಸ್ತು ಇವೆಲ್ಲ ಏನಿಲ್ರಿ. ನಾನು ಪ್ರೀತಿಸೇ ಮದುವೆ ಆಗಿದ್ದು. ನೋಡಿ, ನಮ್ಮ ಸಪೋರ್ಟ್ ಪ್ರೀತಿಗೆ ಯಾವತ್ತೂ ಇದ್ದೇ ಇರುತ್ತೆ. ಫೋನ್ ಮಾಡ್ರಿ ನಿಮ್ಮ ಮಾವಂಗೆ. ಸಾಧ್ಯನೇ ಇಲ್ಲ ಸರ್. ನಾನು ಅವ್ರ ಮನೆ ಒತ್ಲೂ ತುಳಿಯಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮಾಡ್ರಿ, ಹೇಳಿದ್ ಕೇಳ್ರಿ. ಮಾವ, ನಾನು ಸಾಹೇಬರು ಕರಿತಾ ಇದ್ದಾರೆ. ಜನನೇ ಕರ್ಕೊಂಡು ಸ್ಟೇಷನಿಗೆ ಬನ್ನಿ. ಬೇಗ ಬನ್ನಿ. ಅಲ್ಲ ಸರ್, ಈ ವಿಷಯ ತಮಗೆ ಗೊತ್ತಾಯ್ತು ಅಂತ. ಚಂದ್ರು, ಇವಾಗೆಲ್ಲ ಸರಿ ಹೋಯ್ತಲ್ಲಮ್ಮ ರೇ? ನಿಮ್ಗೆ ಮುಗಿತೇನ್ರಿ? ಬಂದ್ಬಿಡ್ರಿ. ಮತ್ತೆ ಇನ್ನೇನು ಸಾಹೇಬ್ರು ಬರ್ತಾರೆ. ಜನ್ನೇ ಒಂದು 5 ನಿಮಿಷಮ್ಮ ಬಂದ್ಬಿಡ್ತಾರೆ. ಇನ್ನೊಂದು 5 ನಿಮಿಷ ರೀ, ಬರ್ತಾರೆ. ನೀವು ರೆಡಿ ಅಲ್ರಿ? ಹಾಂ ಸರ್. ಸರ್ ಅದೇ ಮೇಲೆ ರಾಮಚಂದ್ರಪ್ಪ ರೆಡಿ ಏನ್ರಿ? ರೆಡಿ ಇದೆ ಸರ್. ಹಾಂ, ಇರ್ಲಿ ಬಿಡಮ್ಮ. ಏನ್ರಿ ಸುಬ್ಬಣ್ಣ, ನಿಮ್ಮ ಮಗಳು ಮದುವೆ ಆಗಿದ್ದಕ್ಕೆ ಸಾಕ್ಷಿನೇ ಇಲ್ಲ ಅಂತಿದ್ರಂತೆ. ಸಾಕ್ಷಿ ಬೇಕಾ? ಈಗ ನಾನು ಈ ಗಾಂಧಿ ತಾತನ ಸಾಕ್ಷಿ ಸಾಕ? ಇನ್ನೂ ಯಾರಾದ್ರೂ ಬೇಕಾ? ಹಾರ ಕೊಡ್ರಿ ಇಲ್ಲೇ. ಹ್ಞೂ ಸರ್. ಬನ್ನಿ ಮಾಮ, ಬರಪ್ಪ. ಕೊಡ್ರಿ, ಹೋಗ್ರಿ ಸರ್. ವಿಡಿಯೋ ರೆಕಾರ್ಡ್ ಮಾಡ್ರಿ. ಹ್ಞೂ ಸರಿ ಸರ್. ಹ್ಯಾಪಿ ಮ್ಯಾರಿಡ್ ಲೈಫ್. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಮ್ಮ. ಹೇಳಮ್ಮ ಅವೆಲ್ಲ ಮಾಡಬೇಡಿ. ಮೊದಲು ದೊಡ್ಡವರ ಆಶೀರ್ವಾದ ತೊಗೊಳ್ಳಿ. ತಂದೆಯರ ಆಶೀರ್ವಾದ ಮುಖ್ಯ. ಹೋಗಪ್ಪ. ಅಪ್ಪ ಆಶೀರ್ವಾದ ಮಾಡಿ ಸುಬ್ಬಣ್ಣ, ಒಳ್ಳೇದಾಗಬೇಕು ಮಕ್ಕಳಿಗೆ. ಇಲ್ಲಿ ಚಿಕ್ಕಣ್ಣವ್ರಿಗೆ ಮಾಡಿ. ಇರ್ಲಿ ಬಿಡು, ಎದ್ದೇಳಿ. ದೇವ್ರು ನಿಮ್ಮಿಬ್ಬರನ್ನೂ ಚೆನ್ನಾಗಿಟ್ಟಿರ್ಲಮ್ಮ. ನೋಡಮ್ಮ ಜನನೇ, ಇನ್ನು ಮುಂದೆ ನೀವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ನಿಮ್ಮಿಂದ ನಾನಿರ್ತೀನಿ. ನಿಮ್ಗೇನಾದರೂ ತೊಂದರೆ ಆದರೆ ನನ್ನ ಹತ್ರ ಹೇಳಿ, ಆಯ್ತಾ? ಯಾರು ಇವ್ರಿಗೆ ತೊಂದರೆ ಕೊಡಬೇಡ್ರಿ. ಮಹೇಶ್ ಸರ್, ನೀವು ಇಮಿಡಿಯೇಟಾಗಿ ಕೆಲ್ಸಕ್ಕೆ ಬರೋಕ್ಕೆ ಹೋಗ್ಬೇಡಿ. ಒಂದು 4 ದಿವಸ ರಜಾ ಹಾಕಿ ಹನಿಮೂನ್ ಗಿನಿಮೂನ್ ಅಂತ ಓಡಾಡ್ಕೊಂಡಿರಿ, ಆಯ್ತಾ? ನಮ್ಮ ಜೂರಿಸ್ಡಿಕ್ಷನಲ್ಲೇ ಮನೆ ಮಾಡ್ರಿ. ಸರಿ ಸರ್. ಕಾಲ ಎಲ್ಲವನ್ನ ಮರೆಸುತ್ತೆ. ರೀ ಮಹೇಶ್ ಸರ್, ಬನ್ರಿ ಇಲ್ಲಿ. ನಿಮ್ಮನೆ ಕಂಡ್ರೆ ನಡೀರಿ. ಆಸ್ತಿ ವಿಷಯ ಜಗಳ ಮಾಡ್ಕೊಂಡು ಇನ್ನೊಂದು ಅಲ್ಲ, ಹುಡುಗಿ ವರದಕ್ಷಿಣೆ ವಿಷಯ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದೆ. ಓ ಏನ್ರಿ ಚಿಕ್ಕಣ ಇಷ್ಟು ದೂರ? ಬರ್ರಿ ಕೂತ್ಕೊ ಬನ್ನಿ. ಈ ಮುದುಕಪ್ಪ ಯಾಕೆ ಇಲ್ಲಿ ಬಂದ? ಕೂತ್ಕೊಳ್ಳಿ. ಏನ್ರಿ ಪೊಲೀಸ್ ಸ್ಟೇಷನ್ವರೆಗೂ ಬಂದ್ಬಿಟ್ಟಿದ್ದೀರಾ? ಸೊಸನ ಹುಡ್ಕೊಂಬಂದ್ರ? ಜನನಿ ಕೆಲ್ಸಕ್ಕೆ ಬರ್ತಿಲ್ವಲ್ರಿ?
ಮಗ ಸೊಸೆ ಇಬ್ಬರು 3-4 ದಿನದಿಂದ ಪತ್ತೆ ಇಲ್ಲ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ರೀ ಚಿಕ್ಕಣ್ಣ, ಮದುವೆ ಆಗಿ ಇನ್ನೂ 1 ವಾರನೂ ಆಗಿಲ್ಲ. ನಿಮ್ಮ ಕೈಗೆ ಅವ್ರು ಹೆಂಗೆ ಸಿಗ್ತಾರೆ? ಇಲ್ಲೇ ಯಾವುದೋ ಊರಿಗೆ ಹನಿಮೂನ್ಗೆ ಹೋಗಿರ್ತಾರೆ ಬಿಡ್ರಿ. ಇಲ್ಲ ಸರ್, ನನ್ನ ಮಗ ಎಲ್ಲೇ ಹೋದ್ರೂ ನನಗೆ ಹೇಳೇ ಹೋಗ್ತಿದ್ದ. ಅಂಥದ್ರಲ್ಲಿ 3-4 ದಿನದಿಂದ ಮನೆ ಕಡೆಗೆ ಬಂದಿಲ್ಲ. ಅವರಿರೋ ಮನೆ ಹತ್ರ ಹೋಗಿದ್ದೆ ಸರ್, ಬೀಗ ಹಾಕಿತ್ತು. ಫೋನ್ ಮಾಡಿದ್ರೆ ಅದೇನೋ ಬರುತ್ತೆ, ನನಗೆ ಅರ್ಥ ಆಗಲ್ಲ ಸರ್. ಅದಕ್ಕೆ ಭಯ ಆಯಿತು. ತಮ್ಮನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ ಸರ್. 3-4 ದಿವಸದಿಂದ ಕಾಣಿಸ್ತಿಲ್ವ? ಎಲ್ಲಿ ಹಾಳಾಗೋದ್ರು? ಮನೆಯಲ್ಲಿ ಹೇಳೋರು ಕೇಳೋರಿಲ್ಲ ಅಂದರೆ ಹಿಂಗೆ ಆಗತ್ತೆ. ರಾಮಚಂದ್ರಪ್ಪ ಅವರೇ, ಹಾಂ ಸಾಹೇಬ್ರು ಕರಿತಿದ್ದಾರೆ. ಹಾಂ, ಸಾಹೇಬ್ರೇನೋ ಕರಿತಾ ಇದ್ದಾರಂತೆ. ಬರ್ತೀನಿ, ಕುಂತೀರಿ. ಹಾಂ ಆಗಲಿ ಸರ್. ಹಾಂ. ಸರ್, ಏನ್ರಿ ಚಿಕ್ಕಣ್ಣ ಸಮಾಚಾರ? ಸ್ಟೇಷನ್ ಕಡೆ ಬಂದ್ಬಿಟ್ಟಿದ್ದೀರಾ? ಅದೇನೋ ಮಗ ಸೊಸೆ ಕಾಣ್ತಿಲ್ಲ ಅನ್ನಂಗಿತ್ತು. ಏನಿಲ್ಲ ಬಿಡಪ್ಪ. ನೋಡಿ ಚಿಕ್ಕಣ್ಣ, ನಾನು ನೀವು ಒಂದೇ ಊರಿನವರು. ಒಬ್ರು ಕಷ್ಟಕ್ಕೊಬ್ರು ಆಗ್ಲಿಲ್ಲ ಅಂದ್ರೆ ಹೆಂಗೆ? ಅದೇನು ಕತೆ ಅಂತ ನನಗೆ ಹೇಳಿ, ನಾನು ನಿಮ್ಮ ಮಗನ ಹುಡುಕಿಸ್ಕೊಡ್ತೀನಿ. ಏನು ಅಂತ ಹೇಳಪ್ಪ. ಮಗ ಒಂದು ಹುಡುಗಿನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ. ಅಶೋಕಪ್ಪನವರೇ ಮುಂದೆ ನಿಂತು ಮದುವೆ ಮಾಡಿಸಿ ಈ ಊರಲ್ಲೇ ಇರೋದಕ್ಕೊಂದು ಮನೆನೂ ಮಾಡಿಕೊಟ್ರು. ಮತ್ತಾಕ್ರಿ ಭಯ ಪಡ್ತಿದ್ದೀರಾ? ನಾವು ಕೆಳಜಾತಿಯವರು. ಮಗ ಮದುವೆ ಆಗಿರೋದು ಮೇಲ್ಜಾತಿ ಹುಡುಗಿನ. ಹುಡುಗಿ ಕಡೆಯವರು ಅಶೋಕಪ್ಪನ ಭಯದಿಂದ ಇಷ್ಟು ದಿನ ಸುಮ್ಮನೆ ಇತ್ತು. ಈಗೇನಾರು ಹೆಚ್ಚು ಕಮ್ಮಿ ಮಾಡವ್ರ ಅಂತ ಆತಂಕ. ಇದು ಕತೆ. ಚಿಕ್ಕಣ್ಣ, ಬರೋದು ಬಂದಿದ್ದೀರಾ? ಒಂದು ಕಂಪ್ಲೇಂಟು ಅಂತ ಕೊಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಇಷ್ಟೇ ಸರ್ ಆಗಿದ್ದು. ಮದುವೆ ಆದಮೇಲೆ ನಾನು ಅವರಿಬ್ರು ನೋಡಲೇ ಇಲ್ಲ ಸರ್. ನೀವು ಸತ್ಯ ಹೇಳ್ತಿದ್ದೀರಾ ತಾನೆ? ನಿಜ ಸರ್, ನಾನು ನಂಬಿ. ಸರಿ, ನೀವಿನ್ನು ಹೊರಡಿ.